ನಿಮಗೆಲ್ಲರಿಗೂ ವೆರೈಟಿ ಕುಕ್ಕಿಂಗ್ ಫ್ಲೇವರ್ಸ್ಗೆ ಪ್ರೀತಿಯ ಸ್ವಾಗತ. ನಾನಿವತ್ತು ಇಲ್ಲಿ ಚೆನ್ನಾಗಿ ಸೋಸಿ ತೊಳೆದು ಪಾಲಕ್ ಸೊಪ್ಪು ತಗೊಂಡಿದ್ದೇನೆ. ಅದನ್ನಿವಾಗ ಒಂದು 5 ನಿಮಿಷ ಬಿಸಿ ನೀರಲ್ಲಿ ಬೇಯಿಸಬೇಕು. ಒಂದು 50% ಬೇಯಿಸಿದರೆ ಸಾಕು. ನಮಗೆ ಇದರ ಪ್ಯೂರಿ ಮಾಡ್ಕೊಳ್ಬೇಕು. ಇವತ್ತು ನಾವು ಪಾಲಕ್ ಪರೋಟ ಮಾಡ್ತಾ ಇದ್ದೇನೆ, ಅದಕ್ಕೋಸ್ಕರ ನೋಡಿ. ಇವಾಗ ಅದು ಬೆಂದ ಮೇಲೆ ಇಷ್ಟು ಸ್ವಲ್ಪ ಇದು ಕೆಳಗೆ ಹೋಗ್ತದೆ ಎಲ್ಲ. ಇದು ಕಲರ್ ಚೇಂಜ್ ಆಗಬೇಕು. ಬೆಂದದ್ದು ನಮಗೆ ಗೊತ್ತಾಗ್ತದೆ ನೋಡಿ. ಒಂಥರ ಈಗ ಸೊಪ್ಪೆಲ್ಲ ಬೆಂದಿದೆ. ಇಷ್ಟು ಸಾಕು. ಇವಾಗ ನಾವಿಲ್ಲಿ ಕೋಲ್ಡ್ ವಾಟರ್ ತಗೊಳ್ಬೇಕು. ಆ ಕೋಲ್ಡ್ ವಾಟರ್ಗೆ ಬೇಯಿಸಿದ ಪಾಲಕ್ ಸೊಪ್ಪು ಹಾಕಬೇಕು. ಅದು ಯಾಕೆ ಹಾಕೋದು ಹೇಳಿದರೆ, ಅದು ಓವರ್ ಕುಕ್ ಆಗೋದಿಲ್ಲ ಒಂದು, ಮತ್ತು ಕಲರ್ ತುಂಬ ಗ್ರೀನಾಗಿ ಬರ್ತದೆ. ಇಲ್ಲಾಂದರೆ ಸ್ವಲ್ಪ ಲೈಟ್ ಆಗ್ತದೆ. ಇದನ್ನು ಇವಾಗ ನೀರೆಲ್ಲ ಸೋಸಿ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು. ಮಿಕ್ಸಿ ಜಾರಿಗೆ ಹಾಕುವಾಗ ಅದಕ್ಕೆ ಒಂದು 10 ಎಸಳು ಬೆಳ್ಳುಳ್ಳಿ, ಆಮೇಲೆ 2 ತುಂಡು ಶುಂಠಿ, ಮತ್ತು ಒಂದು 4-5 ಹಸಿಮೆಣಸಿನ್ಕಾಯಿ ಖಾರಕ್ಕೆ, ಆಮೇಲೆ 1 ಸ್ಪೂನಷ್ಟು ಜೀರಿಗೆ ಹಾಕಿ ನೈಸಾಗಿ ಒಂದು ಪೇಸ್ಟ್ ಮಾಡ್ಕೊಂಡು ಬರಬೇಕು. ನೋಡಿ, ಈ ಥರ ಆಯಿತು ಪೇಸ್ಟ್. ಇಷ್ಟು ಸಾಕು ಇವಾಗ. ಆನಂತರ ನಾನು ಒಂದಿಲ್ಲಿ ಬೌಲ್ ತಗೊಂಡು, ಮಿಕ್ಸಿಂಗ್ ಬೌಲ್ ತಗೊಂಡಿದ್ದೇನೆ. ಅದಕ್ಕೆ ಒಂದು 4 ಬೌಲಷ್ಟು ಗೋಧಿ ಹಿಟ್ಟು ಹಾಕ್ತಾ ಇದ್ದೇನೆ. ಇದು ಹಾಕಿದ ಮೇಲೆ ಸ್ವಲ್ಪ 1 ಸ್ಪೂನಷ್ಟು ಸಕ್ಕರೆ ಹಾಕಿದ್ದೇನೆ, ಅದು ಟೇಸ್ಟಿಗೆ ಹಾಕುವಂಥದ್ದು. ಆಮೇಲೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿ, ನೋಡಿ ಇಲ್ಲಿ ಉಪ್ಪು ಹಾಕಿದ್ದೇನೆ. ನಂತರ ನಾವಿಲ್ಲಿ ಇದು 1 ಸ್ಪೂನಷ್ಟು ಚಿಕ್ಕ ಸ್ಪೂನಲ್ಲಿ ಅರಿಶಿನ ಪುಡಿ ಹಾಕಿ, ನಾವಿಲ್ಲಿ ಪ್ಯೂರಿ ಮಾಡಿಟ್ಕೊಂಡಿದ್ದೇವಲ್ಲ ಪಾಲಕ್, ಅದನ್ನು ಹಾಕಬೇಕು. ಅದನ್ನು ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು. ಇದು ಎಲ್ಲಿ ತನಕ ಮಿಕ್ಸ್ ಆಗಬೇಕು ಹೇಳಿದರೆ, ನಾವು ಚಪಾತಿ ಹಿಟ್ಟಿನ ಹದಕ್ಕೆ ಮಾಡ್ಕೊಳ್ಬೇಕು ಇದನ್ನು ನೀಟಾಗಿ. ನೋಡಿ ಇಲ್ಲಿ ನಾನು ಮಾಡ್ತಾ ಇದ್ದೇನೆ. ಇವಾಗ ಇಷ್ಟು ಎಲ್ಲ ಮಿಕ್ಸ್ ಆಯಿತು. ಇವಾಗ ಇದಕ್ಕೆ ಇನ್ನೊಂದು ಸತಿ ಒಂದು 2 ಸ್ಪೂನಷ್ಟು ನಾನು ಆಯಿಲ್ ಹಾಕ್ತಾ ಇದ್ದೇನೆ. ನೋಡಿ ಇಲ್ಲಿ ಆಯಿಲ್ ಹಾಕಿ ಪುನಃ ಅದನ್ನು ಚೆನ್ನಾಗಿ ನಾದ್ಕೊಳ್ಬೇಕು. ಆಯಿಲ್ ಎಲ್ಲ ಕಡೆ ಹಿಡಿಬೇಕು. ನೋಡಿ, ನಾನಿವಾಗ ಇದನ್ನು ಚೆನ್ನಾಗಿ ನಾದ್ಕೊಳ್ತಾ ಇದ್ದೇನೆ. ಇವಾಗ ನಾದ್ಕೊಂಡು ಎಲ್ಲ ಆದಮೇಲೆ ಕೊನೆಗೆ ಪುನಃ 1 ಸ್ಪೂನ್ ಎಣ್ಣೆ ಸವರಿ, ಎಲ್ಲ ಕಡೆ ಎಣ್ಣೆ ಸವರಿ ಒಂದು ಅರ್ಧ ಗಂಟೆ ಅದನ್ನು ನೆನಿಲಿಕ್ಕೆ ಬಿಡಬೇಕು. ಅದು ಸ್ಮೂತ್ ಆಗಬೇಕು ಹಿಟ್ಟೆಲ್ಲ. ಮುಚ್ಚಳ ಮುಚ್ಚಿ ಇಡಬೇಕು. ನಾನು ನೋಡಿ ಇಲ್ಲಿ ಮುಚ್ಚಳ ಮುಚ್ಚಿ ಇಟ್ಟಿದ್ದೇನೆ, ಅರ್ಧ ಗಂಟೆ ಇಟ್ಟಿದ್ದೇನೆ. ನಂತರ ಚೆನ್ನಾಗಿ ನಾದ್ಕೊಂಡು ಇವಾಗ ಇದನ್ನು ಉಂಡೆ ಮಾಡಬೇಕು. ನಮಗೆ ಎಷ್ಟು ಬೇಕು ಅಷ್ಟು, ಸ್ವಲ್ಪ ದಪ್ಪ ಉಂಡೆ ಇರಬೇಕು, ಚಪಾತಿಗಿಂತ ಸ್ವಲ್ಪ ದಪ್ಪ ಆಗಬೇಕು. ಇವಾಗ ನೋಡಿ, ಸ್ವಲ್ಪ ಹಿಟ್ಟು ತಗೊಂಡು ಆ ಉಂಡೆಯನ್ನು ಹಿಟ್ಟಲ್ಲಿ ಅದ್ದಿ ತೆಳ್ಳಗೆ ಇದನ್ನು ಲಟ್ಟಿಸ್ಬೇಕು. ಎಷ್ಟು ತೆಳ್ಳಗಾಗ್ತದೆ ಅಷ್ಟು ತೆಳ್ಳಗೆ ಲಟ್ಟಿಸ್ಬೇಕು. ನಾವು ಇದು 2 ಥರ ಮಾಡ್ಬೋದು. ಇವಾಗ ನಾನು ಫಸ್ಟ್ ಇದರಲ್ಲಿ ತೋರಿಸ್ತಾ ಇದ್ದೇನೆ. ನೋಡಿ, ಇವಾಗ ನಾನು ತೆಳ್ಳಗೆ ಲಟ್ಟಿಸ್ತಾ ಇದ್ದೇನೆ. ಆಮೇಲೆ ಇದಕ್ಕೆ ಒಂದು 2 ಸ್ಪೂನಷ್ಟು ಎಣ್ಣೆ ಸವರಿ ಪುನಃ ಅದನ್ನು ರೋಲ್ ಮಾಡ್ಕೊಳ್ಬೇಕು. ಈ ಥರ ನೋಡಿ, ಹೀಗೆ ರೋಲ್ ಮಾಡ್ಬೋದು. ಇದು ಪರೋಟ ಥರ ಬರ್ತದೆ. ಆಮೇಲೆ ಅದನ್ನು ಮಡಚಿ ಪುನಃ ಉಂಡೆ ಈ ಥರ ಶೇಪ್ ಮಾಡಿಕೊಂಡು ಪುನಃ ಸ್ವಲ್ಪ ಹಿಟ್ಟು ಹಾಕಿ ಚಪಾತಿ ಸ್ವಲ್ಪ ದಪ್ಪ ಲಟ್ಟಿಸಬೇಕು. ನೋಡಿ ಇಲ್ಲಿ ನಾನು ಲಟ್ಟಿಸ್ತಾ ಇದ್ದೇನೆ. ನೋಡಿ, ಇದು ಸ್ವಲ್ಪ ತುಂಬ ತೆಳ್ಳಗೆ ಮಾಡಬಾರ್ದು, ಸ್ವಲ್ಪ ದಪ್ಪನೇ ಲಟ್ಟಿಸಬೇಕು. ಇದು ತುಂಬ ಚೆನ್ನಾಗಿರ್ತದೆ ಮಸಾಲ. ಇದು ಗ್ರೀನ್ ಪಾಲಕ್ ಮಸಾಲದು ಪರೋಟ. ಇದು ಮಕ್ಕಳ ಬಾಕ್ಸಿಗೆ, ಸ್ನ್ಯಾಕ್ಸ್, ಲಂಚ್ ಯಾವಾಗ ಬೇಕಾದರೆ ಕೊಡ್ಬೋದು. ಇದು ಹಾಗೆ ತಿನ್ಬೋದು, ಏನು ನೋಡಿ ಈ ಥರ ಆಯಿತು, ಇಷ್ಟು ದಪ್ಪ ಆಯಿತು. ಹೀಗೇ ನಾನು ಇವಾಗ ಇನ್ನೊಂದು ಮಾಡ್ತಾಯಿದ್ದೇನೆ. ಇದು ನಾವು ಸೇಮ್ ಚಪಾತಿ ಮಾಡ್ತೇವಲ್ಲ, ಒಂದೇ ಇದರಲ್ಲಿ ಒಂದು ರೋಲ್ ತಗೊಂಡು ಅದನ್ನು ಹಿಟ್ಟಿಗೆ ಅದ್ದಿ ಈ ಥರ ಲಟ್ಟಿಸುವಂಥದ್ದು. ಮತ್ತಿನ್ನೇನು ಇದು ಮಾಡಲಿಕ್ಕಿಲ್ಲ. ನೋಡಿ ಇಲ್ಲಿ ಈ ಥರ ಲಟ್ಟಿಸಿ ಆಯಿತು. ನೋಡಿ ಎಷ್ಟು ನೀಟಾಗಿ ಆಯಿತು ನೋಡಿ. ಹೀಗೇ ನಾನು ಎಲ್ಲ ಲಟ್ಟಿಸ್ಕೊಂಡು ಬರ್ತೇನೆ. ನಂತರ ಕಾವಲಿ ಬಿಸಿ ಇಟ್ಟು, ಕಾವಲಿ ಬಿಸಿ ಆದಮೇಲೆ ಅದಕ್ಕೆ ಒಂದೊಂದೇ ಪರೋಟ ಹಾಕ್ಕೊಂಡು ನಾವು ಚೆನ್ನಾಗಿ ಅದನ್ನು 2 ಕಡೆ ಎಣ್ಣೆ ಹಾಕಿ ಬೇಯಿಸ್ಕೊಳ್ಬೇಕು. ನೋಡಿ, ಅದು ಸ್ವಲ್ಪ ಕಲರ್ ಚೇಂಜ್ ಬರ್ತದೆ, ಗೋಲ್ಡನ್ ಬ್ರೌನ್ ಬರ್ತದೆ. ನೋಡಿ ಇಲ್ಲಿ ಗೊತ್ತಾಗ್ತದಲ್ಲ ಬೆಂದಿದೆ ಅಂತ. ನೋಡಿ ಇವಾಗ ಆಯಿತು, ಒಂದು ರೆಡಿ ಆಯಿತು. ಹೀಗೇ ನಾನು ಎಲ್ಲ ಮಾಡ್ಕೊಂಡು ಬರ್ತೇನೆ. ನೀಟಾಗಿ ಮಾಡ್ಬೋದು, ತುಂಬ ಚೆನ್ನಾಗಿರ್ತದೆ ಇದು. ಬಾಕ್ಸಿಗೆ ಮತ್ತು ಮಧ್ಯಾಹ್ನ ಊಟಕ್ಕೆ, ರಾತ್ರಿಗೆ, ಈಗ ಡಯಟ್ ಎಲ್ಲ ಮಾಡ್ತಾರಲ್ಲ ಅವರಿಗೆಲ್ಲ ತುಂಬ ಒಳ್ಳೆಯದು ಇದು. ನಮಗೆ ಮತ್ತು ಇದಕ್ಕೆ ನೆಂಚ್ಕೊಳ್ಳಿಕ್ಕೆ ಏನು ಬೇಕಂತ ಇಲ್ಲ, ಸೈಡಿಗೆ ಹಾಗೇ ತಿನ್ಬೋದು. ಉಪ್ಪಿನಕಾಯಿ ಜೊತೆ ತುಂಬ ಚೆನ್ನಾಗಿರ್ತದೆ. ನಾನಿಲ್ಲಿ ಇದಕ್ಕೆ ಗ್ರೀನ್ ಚಟ್ನಿ ಇತ್ತು ನನ್ನ ಹತ್ರ ಆಲ್ರೆಡಿ, ಅದನ್ನು ಹಾಕ್ತಾ ಇದ್ದೇನೆ. ಹೀಗೆ ನಾನು ಎಲ್ಲ ಸಹ ಮಾಡಿದ್ದೇನೆ, ತೋರಿಸ್ತಾ ಇದ್ದೇನೆ ನೋಡಿ. ಈ ಥರನೇ ಮಾಡಿ, ತುಂಬ ಚೆನ್ನಾಗಿರ್ತದೆ ನೋಡಿ. ಇವಾಗ ಎಲ್ಲ ರೆಡಿ ಆಯಿತು ನೋಡಿ, ಎಷ್ಟು ಸ್ಮೂತಾಗಿದೆ ನೋಡಿ, ಮೆತ್ತಗಾಗಿದೆ, ಅಷ್ಟು ಚೆನ್ನಾಗಾಗಿದೆ. ಇವಾಗ ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೇನೆ.
ನೋಡಿ ಎಷ್ಟು ಚೆನ್ನಾಗಿ, ಇದು ನಾವು ಒಂಥರ ಕರ್ಚಿಪೆಲ್ಲ ಮಡಿಸ್ತೇವಲ್ಲ ಆ ಥರ ಮಡಿಸ್ಬೋದು. ಇದು ಸಂಜೆ ತನಕ ಹೀಗೇ ಸ್ಮೂತಾಗಿಯೇ ಇರ್ತದೆ. ನಾನು ಇದನ್ನು ಗ್ರೀನ್ ಚಟ್ನಿ ಜೊತೆ ಸರ್ವ್ ಮಾಡ್ತಾ ಇದ್ದೇನೆ. ಇವಾಗಲೂ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ. ಎಷ್ಟು ತಣ್ಣಗಾದರೆ ಸಮೇತ ಇದಾದರೆ ಸಹ ಅಷ್ಟೇ ಮೆತ್ತಗಿರ್ತದೆ, ನಾವು ತಿನ್ಬೋದು. ಕೆಲವೊಂಥರ ರೊಟ್ಟಿ ಥರ ಆಗ್ತದೆ, ಆ ಥರ ಎಲ್ಲ ಏನೂ ಇಲ್ಲ, ತುಂಬ ಚೆನ್ನಾಗಿರ್ತದೆ. ನೀವು ಸಹ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.